ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಈ ವಾರ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ನೋಡೋಣ ಬನ್ನಿ. ಮತ್ತು ಮುಂದಿನ ವಾರಕ್ಕೆ ಯಾವ ಸ್ಟಾಕ್ಸ್ಗಳು ನಾವು ಟ್ರೇಡ್ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಿಫ್ಟಿ, ನಾನು ನಿಮಗೆ ಕಳೆದ ವಾರ ಹೇಳಿದಂಗೆ ಈ ರೇಂಜ್ ಏನಿದೆ ಆ ರೇಂಜ್ನ ಸಪೋರ್ಟ್ ತೊಗೊಂಡು ಕ್ಲಿಯರ್ಲಿ ಅಪ್ಸೈಡ್ ಮೂವ್ಮೆಂಟ್ ಕೊಟ್ಟಿದೆ. ಈ ಲೋವರ್ ಟ್ರೆಂಡ್ ಲೈನ್ ಏನಿದೆ ಇದು ನಮ್ಮ ತುಂಬ ಇಂಪಾರ್ಟೆಂಟ್ ಸಪೋರ್ಟ್ ಆಗಿತ್ತು. ಸೊ ಇದ್ರ ಕೆಳಗಡೆ ಏನಾದರೂ ಕ್ಲೋಸ್ ಆಗಿದ್ದರೆ ನಾವು ಇದರಲ್ಲಿ ಮತ್ತಷ್ಟು ಬೇರಿಷ್ನೆಸ್ನ ನೋಡುವ ಸಾಧ್ಯತೆ ಇತ್ತು. ಬಟ್ ಇದು ಈ ಟ್ರೆಂಡ್ ಲೈನ್ನ ಬ್ರೇಕ್ ಮಾಡಿದೆ, ಇಲ್ಲಿ ಕ್ಲಿಯರ್ ಸಪೋರ್ಟ್ ತೊಗೊಂಡು ಉತ್ತಮವಾದ ರ್ಯಾಲಿ ಕೂಡ ಕೊಟ್ಟಿದೆ. ಅದೇ ರೀತಿ ನೀವು ಬ್ಯಾಂಕ್ ನಿಫ್ಟಿ ನೋಡೋದಾದರೆ ಇದು ಕೂಡ ನಾನು ಒಂದು ಚಾನಲಲ್ಲಿ ಟ್ರೇಡ್ ಮಾಡ್ತಾ ಇದ್ದೆ ಅಂತ ಹೇಳಿದೆ, ಟ್ರೆಂಡ್ ಲೈನ್ ಚಾನಲ್ ಏನಿದೆ ಈ ಚಾನಲ್ನಲ್ಲಿ. ಇದನ್ನು ನೀವು ಕ್ಲಿಯರ್ ಆಗಿ ನೋಡೋದಾದ್ರೆ ಈ ಕೆಳಗಡೆ ಈ ಟ್ರೆಂಡ್ ಲೈನ್ ಲೋ ರೇಂಜ್ ಏನಿದೆ ಅದನ್ನ ಯಾವುದೇ ರೀತಿಯಿಂದನೂ ಬ್ರೇಕ್ ಮಾಡದೆ ಹೋಲ್ಡ್ ಮಾಡಿ ಅಲ್ಲಿಂದ ಸ್ಲೋ ಆ್ಯಂಡ್ ಸ್ಟಡಿ ಅಪ್ಸೈಡ್ ಮೂವ್ಮೆಂಟ್ ಕೊಡ್ತಾ ಇದೆ. ಸೊ ಎಲ್ಲಿವರೆಗೂ ಈ ಚಾನಲ್ನ ರೆಸ್ಪೆಕ್ಟ್ ಮಾಡುತ್ತೋ ಅಲ್ಲಿವರೆಗೂ ಇದು ರೇಂಜ್ ಒಳಗೆ ಇರ್ತದೆ. ನಮಗೆ ಈ ಚಾನಲ್ನ ಲೋ ಎಲ್ಲಿವರೆಗೂ ಬ್ರೇಕ್ ಮಾಡಲ್ವೋ ಅಲ್ಲಿವರೆಗೂ ನಾವು ಇದರಲ್ಲಿ ಬೇರಿಷ್ನೆಸ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಹಾಗೆ ಸೊ ನೋಡೋಣ ಮುಂದೆ ಇದು ಚಾನಲ್ನ ಯಾವ ಸೈಡ್ ಬ್ರೇಕ್ಔಟ್ ಆಗುತ್ತೆ ಅಂತ. ಈ ಕೆಲವೇ ದಿನಗಳಲ್ಲಿ ಎಲೆಕ್ಷನ್ ರಿಸಲ್ಟ್ಸ್ ಇದೆ ಮುಂದಿನ ತಿಂಗಳು. ಸೊ ಅದಾದ ನಂತರ ನಮಗೆ ಈ ಕ್ಲಿಯರ್ ಟ್ರೆಂಡ್ ಗೊತ್ತಾಗುತ್ತೆ. ಇದು ಒಂದು ವೇಳೆ ಚಾನಲ್ನ ಅಪ್ ಸೈಡ್ ಬ್ರೇಕ್ ಮಾಡುತ್ತಾ ಅಥವಾ ಚಾನಲ್ನ ಡೌನ್ ಸೈಡ್ ಬ್ರೇಕ್ ಮಾಡುತ್ತಾ ಅನ್ನೋದು ನಮಗೆ ಕ್ಲಿಯರ್ ಕ್ಲಾರಿಟಿ ಸಿಗುತ್ತೆ. ಅಲ್ಲಿವರೆಗೂ ವೆಯ್ಟ್ ಮಾಡಿ ನೋಡೋಣ. ಓಕೆ, ಈಗ ನಾವು ಸ್ಟಾಕ್ಸ್ಗಳ ಬಗ್ಗೆ ನೋಡೋದಾದರೆ ನಮ್ಮ ಮೊದಲನೇ ಸ್ಟಾಕ್ಸ್ ಬಂದು MSTC. ಇದು ಡೈಲಿ ಟೈಮ್ ಫ್ರೇಮ್ ಚಾರ್ಟು. ನೀವು ನೋಡೋದಾದರೆ ಈ ಸ್ಟಾಕ್ ಬಂದು ಕಳೆದ ಶುಕ್ರವಾರ ತನ್ನ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಝೋನ್ ಏನಿತ್ತು ಅಂದರೆ 945, ಇದರ ರೀಸೆಂಟ್ ರೆಸಿಸ್ಟೆನ್ಸ್ ಝೋನ್ ಇತ್ತು, ಅದ್ರ ಮೇಲೆ ಕ್ಲಿಯರ್ ಬ್ರೇಕ್ಔಟ್ ಆಗಿ ಕ್ಲೋಸ್ ಆಗಿದೆ. ಸೊ ಈ ಸ್ಟಾಕಲ್ಲಿ ಒಂದು ಅಪ್ಸೈಡ್ ಮೂವ್ಮೆಂಟ್ ಹೋಗೋ ಸಾಧ್ಯತೆ ಕಾಣ್ತಾ ಇದೆ. ನಾವು ಈ ಸ್ಟಾಕಲ್ಲಿ ಎಂಟ್ರಿ ತೊಗೊಳ್ಳೋದಾದರೆ 945 ಮೇಲ್ಗಡೆ ರೇಂಜಲ್ಲಿ ಎಂಟ್ರಿ ಪಡಿಬೋದು. ಸ್ಟಾಪ್ ಲಾಸ್ ಬಂದು ಇದರಲ್ಲಿ ಒಂದು 10% ಸ್ಟಾಪ್ ಲಾಸು ಫಾರ್ ಎ ಟಾರ್ಗೆಟ್ ಆಫ್ 20%, 15 to 20%, ಅಥವಾ ಈ ರೇಂಜ್ ಗಂಟೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದೇನಿದೆ ಇದು 1150 ರೇಂಜ್ ಏನಿದೆ ಈ ರೇಂಜ್ ಗಂಟ ನಾವು ಟಾರ್ಗೆಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಸ್ಟಾಕಲ್ಲಿ. ಓಕೆ, ನಮ್ಮ ಮುಂದಿನ ಸ್ಟಾಕ್ ನೋಡೋದಾದರೆ ಟಾಟಾ ಮೋಟರ್ಸ್. ಇದು ಟಾಟಾ ಮೋಟರ್ಸ್ನ ಡೈಲಿ ಟೈಮ್ ಫ್ರೇಮ್ ಚಾರ್ಟು. ಓಕೆ, ಇದರಲ್ಲಿ ನೀವು ನೋಡೋದಾದರೆ ಈ ಸ್ಟಾಕು ರೀಸೆಂಟ್ಲಿ ತನ್ನ ಇಂಪಾರ್ಟೆಂಟ್ ಸಪೋರ್ಟ್ ಏನಿದೆ ಅಂದರೆ 920 ರೇಂಜ್ ಏನಿದೆ ಆ ರೇಂಜ್ ಹತ್ರ ಸಪೋರ್ಟ್ ತೊಗೊಂಡು ಅಲ್ಲಿಂದ ಬೌನ್ಸ್ ಬ್ಯಾಕ್ ಆಗೈತೆ. ಸೊ ನಮಗೆ ಈ ಸ್ಟಾಕಲ್ಲಿ ಈ ಸಪೋರ್ಟ್ ಹತ್ರ ಒಂದು ಒಳ್ಳೆ ಎಂಟ್ರಿ ಸಿಗೋ ಸಾಧ್ಯತೆ ಇದೆ. ನಾವು ಈ ಸ್ಟಾಕಲ್ಲಿ 950 ರೇಂಜಲ್ಲಿ ಏನಿದೆ ಅಲ್ಲಿ ನಾವು ಎಂಟ್ರಿ ತೊಗೋಬೋದು. ಸ್ಟಾಪ್ ಲಾಸ್ ಬಂದು ನಮಗೆ ಈ ಸಪೋರ್ಟ್ ಇದಲ್ಲ, ಈ ಸಪೋರ್ಟ್ ಕೆಳಗಡೆ ಒಂದು 2-3 ಪಾಯಿಂಟ್ಸ್ ಕೆಳಗಡೆ ಇಟ್ಬೇಕಂದ್ರೆ 920 ಅಥವಾ 918ಗೆ ಸ್ಟಾಪ್ ಲಾಸ್ ಇಟ್ಕೊಂಡು ಟಾರ್ಗೆಟ್ ಬಂದರೆ ಇದರಲ್ಲಿ ನಮಗೆ ತನ್ನ ರೀಸೆಂಟ್ ಹೈ ಏನಿದೆ ಅಂದರೆ 1060, ಇದು ನಮ್ಮ ಟಾರ್ಗೆಟ್ ಆಗುತ್ತೆ. ಇದರಲ್ಲಿ ಇದೊಂದು ಮೂವ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು. ಎಲ್ಲಿವರೆಗೂ ಈ ಸಪೋರ್ಟ್ ಕಳ್ಸ್ಕೊಳ್ಳಲ್ವೋ ಅಲ್ಲಿವರೆಗೂ ನಮಗೆ ಈ ಸ್ಟಾಕು ಬುಲ್ಲಿಶ್ನೆಸ್ ಇದೆ ಇರ್ತದೆ. ಒನ್ಸ್ ಈ ಸಪೋರ್ಟ್ ಬ್ರೇಕ್ ಆಯಿತು ಅಂದರೆ ಇದರಲ್ಲಿ ಬೇರಿಶ್ನೆಸ್ ಕ್ರಿಯೇಟ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಈ ಸ್ಟಾಕಲ್ಲಿ ಒಂದು ಒಳ್ಳೆ ಮೂವ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇದನ್ನು ನಿಮ್ಮ ವಾಚ್ ಲಿಸ್ಟಲ್ಲಿ ಇಟ್ಕೊಳ್ಳಿ ಮುಂದಿನ ವಾರಕ್ಕೆ. ಓಕೆ, ಸೊ ಇವೆರಡು ಸ್ಟಾಕು ನನ್ನ ಈ ವಾರದ ಅನಾಲಿಸಿಸ್ ಆಗಿತ್ತು ಸ್ನೇಹಿತರೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ವಿಡಿಯೋಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಏನೋ ಡೌಟ್ಸ್ ಇದ್ದರೆ ಕಮೆಂಟ್ ಕೂಡ ಮಾಡಿ, ನಾನು ರೆಸ್ಪಾಂಡ್ ಮಾಡ್ತೀನಿ. ಥ್ಯಾಂಕ್ ಯು.